ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ICC 2025 ಚಾಂಪಿಯನ್ ಟ್ರೋಫಿನ ನಮ್ಮ ಇಂಡಿಯಾ ಗೆದ್ದಿದ್ದು. ಏನ್ ಗುರು, ಮ್ಯಾಚ್ ನಡೆದಿದ್ದು ನೈಟು. ಅಪ್ಪ, ನಾನು ನೈಟ್ ಹೊತ್ತು ಮ್ಯಾಚ್ ವಿಡಿಯೋನ ಮಾಡ್ಬೇಕು ಅಂತ ಅನ್ಕೋತೀನಿ. ಆದ್ರೆ ಕರೆಕ್ಟ್ ಆಗಿ ನನಗೆ ವಿಡಿಯೋ ಮಾಡಕ್ಕೆ ಲೈಟಿಂಗ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ನೈಟ್ ಹೊತ್ತು ಪೋಸ್ಟ್ ಮ್ಯಾಚ್ ವಿಡಿಯೋಸ್ಗಳನ್ನ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಗ IPL ಅಲ್ಲೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಲೈಟಿಂಗ್ಸ್ ನ ಅಷ್ಟೊತ್ತೊಳಗೆ ನಾನು ಎಲ್ಲಾನು ರೆಡಿ ಮಾಡ್ಕೊತೀನಿ. ಹಾಗೆ ನಿನ್ನೆ ಮ್ಯಾಚ್ ಏನ್ ಗುರು ನಡೆದಿದ್ದು, ಅಯ್ಯಪ್ಪ, ಎಲ್ಲಾರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಲವಿಲವಿಕೆ ಅಂತ ಅದ್ದುರೆಗೆ ಇತ್ತು. ಸೈಲೆಂಟ್ ಕಿಲ್ಲರ್ ಅಂದ್ರೆ ಶ್ರೇಯಸ್ ಅಯ್ಯರ್ ಗುರು. ಎಲ್ಲಾರ್ಗು ಒಂದು ಟೈಮ್ ಮೂಮೆಂಟಮ್ ಹೋದಾಗ ಶ್ರೇಯಸ್ ಅಯ್ಯರ್ ಮತ್ತೆ ಅಕ್ಷರ್ ಪಟೇಲ್ ಪಾರ್ಟ್ನರ್ಶಿಪ್ ಅಂತೂ ಅದ್ದುರೆಗೆ ಇತ್ತು. ಅದಾದ ನಂತರ KL ರಾಹುಲ್ ಇನ್ನಿಂಗ್ಸ್ ಕ್ಯಾರಿ ಮಾಡಿ ಜಡೇಜರು ಮ್ಯಾಚ್ ನ ಮುಗಿಸಿದ್ದು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ರೋಹಿತ್ ಶರ್ಮಾ ಅವರಿಂದ. ಏನು T20 ವರ್ಲ್ಡ್ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 76 ರನ್ ಹೊಡೆದಿರ್ತಾರ, ಅದೇ ತರ ಮಿರಾಕಲ್ ಈ ಚಾಂಪಿಯನ್ ಟ್ರೋಫಿಲಿ ಆಗಿದ್ದು ಅಂದ್ರೆ ರೋಹಿತ್ ಶರ್ಮಾ ಅವರು 83 ಬಾಲ್ಗೆ 73 ರನ್ ಹೊಡಿತಾರೆ. ಇವರಿಬ್ರು ಒಂಥರ ಲೆಜೆಂಡರಿ ಕ್ರಿಕೆಟರ್ಸ್ ಗಳು. ಇವ್ರು ಆಡ್ಲಿಲ್ಲ ಅಂದ್ರೆ ಅವ್ರು ಆಡ್ತಾರೆ, ಅವ್ರು ಆಡ್ಲಿಲ್ಲ ಅಂದ್ರೆ ಇವ್ರು ಆಡ್ತಾರೆ. ಆದ್ರೆ ನಮ್ಮ ಇಂಡಿಯನ್ ಫ್ಯಾನ್ಸ್ ಗಳಿಗೆ ಇವರಿಬ್ರು ಒಂದು ಬಿಗ್ ಪಾರ್ಟ್ನರ್ಶಿಪ್ ಕೊಟ್ಬಿಟ್ರಂದ್ರೆ ಹೆಂಗೆ ಕಳೆದೋಯ್ತಾರ ಅಂದ್ರೆ ಅಷ್ಟಿಷ್ಟಿಲ್ಲ. ಆದ್ರೂ ನನಗೂ ಒಂದು ಕಾತುರ ಇದೀನಿ, ಇವರ ಬ್ಯಾಟ್ ಇಂದ ಇವರಿಬ್ರು ಪಾರ್ಟ್ನರ್ಶಿಪ್ ಯಾವ ತರ ಬರುತ್ತೆ ಅಂತ ನೋಡೋಣ. ಹಾಗೆ ಮ್ಯಾಚ್ ಬಗ್ಗೆ ಹೇಳ್ತಾ ಬಂದ್ರೆ, ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ಫಸ್ಟ್ ಬ್ಯಾಟಿಂಗ್ ನ ತಗೋತಾರೆ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಿವ್ರು ಬಾಲಿಂಗ್ ನ ತಗೊಂಡು ಇಂಡಿಯಾಗೆ ಬ್ಯಾಟಿಂಗ್ ಕೊಟ್ಟು ಒಂದು ಸ್ಕೋರ್ ನ ಕಲಿಯಾಕಕ್ ನೋಡ್ತಾ. ಅದಾದ ನಂತರ ಇವ್ರು ಇನ್ನಿಂಗ್ಸ್ ನ ನಿಧಾನ ಕ್ಯಾರಿ ಮಾಡಿ ಹೊಡಿತಾರೆ ಅಂತ ಅನ್ಕೊಂಡೆ. ಆದ್ರೆ ಇವರು ಮಾಡಿದ ತಪ್ಪು ಅಂದ್ರೆ ಅವರ ತೋಡಿದ ಹಳ್ಳಕ್ಕೆ ಅವರೇ ಬಿದ್ದಿದ್ದು. ಇಂಡಿಯಾಗೆ ಒಂದು ಬಿಗ್ ರನ್ ಕೊಟ್ಟಿ ಅವ್ರಿಗೆ ಸ್ಕೋರ್ ಪ್ರೆಸರ್ ನ ಕೊಟ್ಟಿ ಬೇಗ ಆಲ್ ಔಟ್ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ನ್ಯೂಜಿಲೆಂಡ್ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದು ಅಂದ್ರೆ ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್. ಏನ್ ಗುರು ಸ್ಪಿನ್ ಮೋಡಿ ಬಂದಿದ್ದು, ಸ್ಪಿನ್ ಜಾಲದಲ್ಲಿ ನ್ಯೂಜಿಲೆಂಡ್ ಅಂತೂ ಹೀನಾಮಾಯವಾಗಿ ಎಲ್ಲ ಬಿದ್ದೋಗಿದ್ದಂತೂ ಅದ್ದುರೆಗೆ ಇತ್ತು. 5ನೇ ಓವರ್ಗೆ ಏನು ವರುಣ್ ಚಕ್ರವರ್ತಿ ಅವ್ರನ್ನ ತತ್ತರ. ಅದಾದ ನಂತರ ವಿಲಿಯಂ ಗೌರು ಔಟ್ ಆಗ್ತಾರೆ. ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇರುತ್ತೆ. 67 ರನ್ಗಳು ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡೋದಂದ್ರೆ ವರುಣ್ ಚಕ್ರವರ್ತಿ. ಅದಾದ ನಂತರ ಮತ್ತೆ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರೆ ಕೆ ವಿಲಿಯಮ್ಸನ್ ಮತ್ತೆ ರಚಿನ್ ರವೀಂದ್ರ. 10ನೇ ಓವರ್ಗೆ ಕುಲ್ದೀಪ್ ಯಾದವ್ ಅವರನ್ನ ತತ್ತಾರೆ. ಮೊದಲನೇ ಬಾಲೆ ರಚಿನ್ ರವೀಂದ್ರ ವಿಕೆಟ್ ತೆಗೆಯೋದು, ಏನ್ ಗುರು ಆಚೆ ಹೋಗುತ್ತೆ ಅಂತ ಅನ್ಕೋತಾರೆ ಬಾಲು, ಆದ್ರೆ ಒಳಗ್ ಹೋಗಿ ಬಾಲು ಬೋಲ್ಡ್ ಆಗೋದು. ರಚಿನ್ ರವೀಂದ್ರ ಅವ್ರು ಶಾಕ್, ಆಚೆ ಹೋಗುತ್ತೋ ಒಳಗ್ ಹೋಗುತ್ತೋ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ. ಒಟ್ನಲ್ಲಿ ಬಾಲ್ ಹಿಂಗಂತೂ ಅದ್ದುರೆಗಿತ್ತು ಗುರು, ಸ್ಪಿನ್ನಿಂಗ್ ಅಟ್ಯಾಕ್ ಅಂತೂ ಅದ್ದುರೆಗಿತ್ತು. ಆದ್ರೆ ನ್ಯೂಜಿಲೆಂಡ್ ಈ ಸ್ಕೋರ್ ಕಲೆ ಹಾಕಕ್ಕೆ ಮೇನ್ ಇಬ್ರು ಕಾರಣ. ಒಂದು ಬ್ರೇಸ್ವೆಲ್ ಮತ್ತೆ ಡೇರಿನ್ ಮಿಚೆಲ್, ಇವರಿಬ್ಬರ ಕಾಣಿಕೆಯಿಂದ ನ್ಯೂಜಿಲೆಂಡ್ 251 ರನ್ ಹೊಡೆಯಕಾಯ್ತು. ಇನ್ನು ಮಿಕ್ಕಿದ ಬ್ಯಾಟ್ಸ್ಮನ್ ಗಳೆಲ್ಲ ಒಂದು ತಕ್ಕ ಮಟ್ಟಿಗೆ 35, 14 ಕಾಂಟ್ರಿಬ್ಯೂಷನ್ ನೀಡಿದ್ರು. ಆದ್ರೆ ಡೇರಿನ್ ಮಿಚೆಲ್ ಏನಾದ್ರೂ ಮಿಡಲ್ ಓವರ್ ಅಲ್ಲಿ ಇನ್ನ ಇದ್ದಿದ್ರೆ ಪಕ್ಕ ಸ್ಕೋರ್ ಅಂತೂ 260, 265 ಗಂಟ ಹೋಗ್ತಾ ಇತ್ತು. ಆದ್ರೆ ಮಹಮ್ಮದ್ ಶಮಿ ಓವರ್ ಅಲ್ಲಿ ಒಂದು 6 ನ ಹೊಡೆದು ಅದಾದ ನಂತರ ಮತ್ತೆ ಹೊಡೆಯಕ್ಕೆ ಹೋಗ್ತಾರೆ ಸ್ಲೋ ಓವರ್ ಬಾಲ್ ಅಲ್ಲಿ. ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಬ್ರೇಸ್ವೆಲ್ ಅವರು ಸಹ ಹೊಡೆಯಕ್ಕೆ ಇಂಟೆಂಟ್ ತೋರಿಸ್ತಾ ಇದ್ರೆ. ಆದ್ರೆ ನಮ್ಮ ಬಾಲಿಂಗ್ ಅಟ್ಯಾಕ್ ಅಂತೂ ಅಷ್ಟೊಂದು ಲೂಸ್ ಆಗಿರ್ಲಿಲ್ಲ. ಇದ್ದಿದ್ದು ಬರೀ ಸ್ಪೀಡರ್ಸ್ 15 ಓವರ್, ಇನ್ನು ಮಿಕ್ಕಿದ್ ಪೂರ್ತಿ ಸ್ಪಿನ್ನರ್ಸ್ ಗಳೇ ಇದ್ದಿದ್ದು. ತುಂಬಿ ತುಳುಕಾಡ್ಸಿದ್ದು. ಏನಕ್ಕೆ 5 ಜನ ಸ್ಪಿನ್ನರ್ಸ್ ಅಂತಿದ್ರಲ್ಲ, ಇವಾಗ ನೋಡಿ ನಮ್ಮ ಇಂಡಿಯಾ ಗೆದ್ದಿರೋದು ಮೇನ್ ಸ್ಪಿನ್ನರ್ಸ್ ಇಂದಾನೆ. ಹಾಗೆ ನಮ್ಮ ಇಂಡಿಯನ್ ಬ್ಯಾಟಿಂಗು ಸಹ ಅದ್ದುರೆಗೆ ಇತ್ತು. ಅದಾದ ನಂತರ ನ್ಯೂಜಿಲೆಂಡ್ ಅವರು 251 ರನ್ಗೆ 7 ವಿಕೆಟ್ ನ ಕಳ್ಕೊಂಡು ನಮ್ಮ ಇಂಡಿಯಾಗೆ ಟಾರ್ಗೆಟ್ ನ ನೀಡ್ತಾರೆ. ಆದ್ರೆ ಈ ಟಾರ್ಗೆಟ್ ಸುಲಭವಾದ ಟಾರ್ಗೆಟ್ ಅಲ್ಲ. ಈ ದುಬೈನ ಫ್ಲಾಟ್ ವಿಕೆಟ್ ಅಲ್ಲಿ ಇದು ಬೆಸ್ಟ್ ಸ್ಕೋರ್. ಇನ್ನ 10 ರನ್ ಬಂದಿದ್ರೆ ಅಂದ್ರೆ ನಮ್ಮ ಇಂಡಿಯಾಗೆ ಇನ್ನ ಕಷ್ಟ ಆಯ್ತಿತ್ತು. ಆದ್ರೂ ಒಂದು ಆವರೇಜ್ ಸ್ಕೋರ್ ಕೊಟ್ಟಿದ್ದು ಅಂದ್ರೆ ನ್ಯೂಜಿಲೆಂಡ್ ಇದನ್ನ ಹೊಡಿತಾರ ಏನೋ ಅಂತ ಅನ್ಕೊಂಡಿದ್ದೆ ನಾನು ಇಂಡಿಯಾದವರು. ಯಾವಾಗ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಗೆ ಬಂದ್ರು, ಅಪ್ಪ ಏನ್ ಗುರು, ಅವ್ರ ಸೈಡ್ ಇದ್ದಿದ್ದು ಮ್ಯಾಚ್ ನ 4th ಪ್ಲೇಲೇನೆ ನಮ್ಮ ಇಂಡಿಯಾಗೆ ತಂದು ಕೊಟ್ಟಿದಂದ್ರೆ ರೋಹಿತ್ ಶರ್ಮಾ ಅವರು ಬೇಗ ಮೂಮೆಂಟಮ್ ನ ಚೇಂಜ್ ಮಾಡ್ಬೇಕು ಅಂತ ಆದಷ್ಟು 4th ಪ್ಲೇ ಎಷ್ಟು ರನ್ ಹೊಡೆಯಕ್ ಸಾಧ್ಯನೋ ಅಷ್ಟು ರನ್ ಹೊಡೆಯಕ್ಕೆ ಟ್ರೈ ಮಾಡಿದ್ದು ರೋಹಿತ್ ಶರ್ಮಾ ಅವರು. ಬೇಗ 6-4 ಹೊಡೆದ ಸ್ಕೋರ್ ನ ಬೇಗ ತಂದ್ರು. ಅದಾದ ನಂತರ ಅವ್ರಿಗೊಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದು. ಆ ಟೈಮಲ್ಲಿ ಫ್ಯಾನ್ಸ್ ಗಳೆಲ್ಲ ದಿಗ್ಭ್ರಮೆ ಆಗೋದು. ಏನಾಯ್ತು ರೋಹಿತ್ ಶರ್ಮಾ ಅವ್ರಿಗೆ ಏನಾದ್ರು ರಿಟೈರ್ಡ್ ಕೊಟ್ಟಿ ವಿರಾಟ್ ಕೊಹ್ಲಿ ಅವ್ರು ಬಂದ್ಬಿಡ್ತಾರ ಅಂತ ಅನ್ಕೊಂಡು. ಆದ್ರೆ ರೋಹಿತ್ ಶರ್ಮಾ ಅವರು ಅದಕ್ಕೆಲ್ಲ ಅಂಜದೇನೆ ಪಕ್ಕ ನಾನು ಬ್ಯಾಟಿಂಗ್ ಆಡ್ತೀನಿ ಅಂತ ಇನ್ನಿಂಗ್ಸ್ ನ ಕ್ಯಾರಿ ಮಾಡಿ 76 ರನ್ ಹೊಡಿತಾರೆ. ಒಂದು ಅದ್ದೂರಿ ಸ್ಕೋರು ರೋಹಿತ್ ಶರ್ಮಾ ಅವರು ಬ್ಯಾಟ್ ಇಂದ ಬಂದಿದ್ದು. ಒಂದು
ಫೈನಲ್ ಅಲ್ಲಿ ಮ್ಯಾಚ್ ಅಲ್ಲಿ. ಅದಾದ ನಂತರ ಶುಮನ್ ಗಿಲ್ ಅವರು ಸಹ ಒಂದು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರೆ. ಅದಾದ ನಂತರ 31 ರನ್ ಹೊಡೆದಿರ್ತಾರೆ. ಆ ಟೈಮ್ ಅಲ್ಲಿ ಸ್ಟ್ಯಾಂಟ್ನರ್ ಅವರಲ್ಲಿ ಹೊಡಿತಾರೆ, ತಲೆ ಮೇಲೆ ಹೊಡಿತಾರೆ. ಅದು ಏನು ಅಜಾನತ ಗೊತ್ತಿಲ್ಲ, ಆ ಬಾಲು ಗ್ಲೇನ್ ಫಿಲಿಪ್ಸ್ ಹತ್ರನೇ ಹೋಗುತ್ತೆ. ಅದೇನಪ್ಪ ಅವ್ರ ಬಾಲೆ ಅವ್ರ ಹತ್ರ ಹೋಯ್ತಾರ, ಅವ್ರಲ್ಲಿ ನಿಂತಿರ್ತಾರ ಒಂದು ಗೊತ್ತಿಲ್ಲ. ಹೋದ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಆ ತರ ಕ್ಯಾಚ್ ಹಿಡಿದಿದ್ರೆ ಎಗ್ರಿ, ಹಾಗೆ ಈ ಮ್ಯಾಚ್ ಅಲ್ಲಿ ಶುಮನ್ ಗಿಲ್ ಅವ್ರದ್ದು ಕ್ಯಾಚ್ ನ ತಲೆ ಮೇಲೆ ಹೋಯ್ತಾರ, ಬಾಲ್ ನ ಎಗ್ರಿ ಹಿಡಿತಾರೆ. ಬೆಸ್ಟ್ ಫೀಲ್ಡರ್ ಗುರು, ಬೆಸ್ಟ್ ಕ್ಯಾಚಿಂಗು ಅವ್ರಿಗೆ ಕೊಡ್ಬೇಕು. ಏನಾದ್ರೂ IPL ಆ ತರ ಹಿಡಿದ್ಬಿಟ್ರಂತ ಬೆಂಕಿ ಕ್ಯಾಚರ್, ಬೆಸ್ಟ್ ಫೀಲ್ಡರ್ ಅಂತ ಕೊಟ್ರು ಕೊಡ್ಬೋದಿತ್ತು. ಆದ್ರೆ ನಮ್ಮ ಇಂಡಿಯನ್ ಫೀಲ್ಡಿಂಗು ಸಹ ಒಂದು ಸ್ವಲ್ಪ ಅಷ್ಟಾಗಿ ಇತ್ತಾಗಿ ಇದ್ ಮಾಡ್ತಿದ್ರು. ವಿರಾಟ್ ಕೊಹ್ಲಿ ಮೇಲೆ ಎಲ್ಲರೂ ಸಹ ಕಣ್ಣು ಇತ್ತು. ಏನಕ್ಕಂದ್ರೆ ಚೇಸಿಂಗ್ ಅಲ್ಲಿ ಒನ್ ಅಂಡ್ ಓನ್ಲಿ ಪ್ಲೇಯರ್ ಅಂದ್ರೆ ವಿರಾಟ್ ಕೊಹ್ಲಿ. ಅವರ ಬ್ಯಾಟ್ ಇಂದ ಒಂದು 40-50 ರನ್ ಬಂದಿದ್ರೆ ಫ್ಯಾನ್ಸ್ ಗಳು ದಿಲ್ ಖುಷ್ ಆಗೋಗ್ತದೆ. ಅದ್ರಲ್ಲೂ ಅಲ್ಲದೆ ICC ಚಾಂಪಿಯನ್ ಟ್ರೋಫಿಲಿ ಹೈಯೆಸ್ಟ್ ರನ್ ಗೆಟರ್ ಆಗಿ ವಿರಾಟ್ ಕೊಹ್ಲಿ ಅವ್ರು ಬರ್ಬೋದಿತ್ತು. ಆದ್ರೆ ಅನ್ಫಾರ್ಚುನೇಟ್ ಆಗಿ 2ನೇ ಬಾಲೆ ಔಟ್ ಆಗೋಗ್ತಾರೆ. ಫ್ಯಾನ್ಸ್ ಗಳೆಲ್ಲ ಶಾಕ್. ಅವಾಗ್ಲೇ ರೋಹಿತ್ ಶರ್ಮರು ಸಹ ಒಂದು ಸ್ವಲ್ಪ ಒಡೆಯೋ ಇಂಟೆಂಟ್ ನ ಕಮ್ಮಿ ಮಾಡಿದ್ದು. ಏನಾದ್ರೂ ವಿರಾಟ್ ಕೊಹ್ಲಿ ಅವರು ಒನ್ ಹ್ಯಾಂಡ್ ಅಲ್ಲಿ ಇದ್ದಿದ್ರೆ ರೋಹಿತ್ ಶರ್ಮ ಅವರು ಆ ತರ ಇನ್ನಿಂಗ್ಸ್ ಕ್ಯಾರಿ ಮಾಡೋ ಅಂತ ಬ್ಯಾಟರೇ ಅಲ್ಲ. ಪಕ್ಕ ವಿರಾಟ್ ಕೊಹ್ಲಿ ಅವರು ಒನ್ ಹ್ಯಾಂಡ್ ಇದ್ದಿದ್ರೆ ರೋಹಿತ್ ಶರ್ಮ ಅವರು ಇನ್ನ ಒಂದು 35 ಓವರ್ ಅಲ್ಲ ಮ್ಯಾಚ್ ಮುಗಿಸುವಂತ ಕೇಪಬಿಲಿಟಿ ಇದ್ದಿದ್ದು ಇವರಿಬ್ರಲ್ಲಿ. ಆದ್ರೆ ಯಾವಾಗ ವಿರಾಟ್ ಕೊಹ್ಲಿ ಅವರು LBWಗೆ ಔಟ್ ಆಗ್ತಾರ ಅವಾಗಂತೂ ಫುಲ್ ಶಟ್ ಡೌನ್ ಆಗೋ ತರ ಕಾಣಿಸಿದ್ದು ಅಂದ್ರೆ ರೋಹಿತ್ ಶರ್ಮ ಆದ್ರೂ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರೆ. ಅದಾದ ನಂತರ ಸೈಲೆಂಟ್ ಕಿಲ್ಲರ್ ಆಗಿ ಮ್ಯಾಚ್ ನ ಇನ್ನ ಒಂದ್ ಎಂಡ್ ತಗೊಂಡ್ ಹೋಗೋದು ಅಂದ್ರೆ ಶ್ರೇಯಸ್ ಅಯ್ಯರ್. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಅಂದ್ರೆ ಶ್ರೇಯಸ್ ಅಯ್ಯರ್ ಮತ್ತೆ ಅಕ್ಷರ್ ಪಟೇಲ್. ಯಾವಾಗ ಒಂದು ಸ್ವಲ್ಪ ನ್ಯೂಜಿಲೆಂಡ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಅಷ್ಟೊಂದು ನಮ್ಮ ಇಂಡಿಯನ್ ಬ್ಯಾಟರ್ಸ್ ಮೇಲೆ ಸ್ಪಿನ್ನರ್ಸ್ ಗಳಿಂದ ಅಷ್ಟೊಂದು ಎಫೆಕ್ಟ್ ಬತ್ತು, ಅದ್ರಲ್ಲದೆ 3 ಓವರ್ ಕಂಟಿನ್ಯೂಸ್ ಆಗಿ ಮೇಡಿನ್ ಆಗಿದ್ದ ನಂತರ ಫುಲ್ ಫ್ರಸ್ಟ್ರೇಷನ್ ಊಟಾಗ್ತದೆ. ಅದರಲ್ಲದೆ ಸ್ಕೋರ್ ಅಂತೂ ಬರ್ತಾ ಇರಲ್ಲ, ಸ್ಕೋರ್ ಬೋರ್ಡ್ ಪ್ರೆಸರ್ ಬಂದ್ಬಿಟ್ಟಿತ್ತು. ಆ ಟೈಮ್ ಅಲ್ಲಿ ರೋಹಿತ್ ಶರ್ಮಾ ಅವರು ನುಗ್ಗಿ ಹೊಡೆಯಕ್ಕೆ ಟ್ರೈ ಮಾಡ್ತಾರೆ, ಆ ಬಾಲ್ ಔಟ್ ಆಗಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ಅದಾದ ನಂತರ ಅಕ್ಷರ್ ಪಟೇಲ್ ಅಂಡ್ ಶ್ರೇಯಸ್ ಅಯ್ಯರ್ ಇವರಿಬ್ರು ಇನ್ನಿಂಗ್ಸ್ ನ ನಿಧಾನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಅದಾದ ನಂತರ ಶ್ರೇಯಸ್ ಅಯ್ಯರ್ ಅದೇನಪ್ಪ 50 ಹೊಡೆಯಕ್ಕೆ ಟ್ರೈ ಮಾಡಲ್ಲ, ಬರೀ ಬೇಗ ಇವರು ಔಟ್ ಆಗೋದು ಬೆಂಕಿ ಬಾಲ್ಗೆ ಔಟ್ ಆಗಲ್ಲ, ಆದ್ರೆ ಇವರೇ ಬೇಕಾಬಿಟ್ಟಿಗೆ ಔಟ್ ಆಗ್ತಾರೆ. ಒಂದು 50 ರನ್ ಹೊಡೆದ್ರೆ ಒಂದು ಈ ತರ ಒಂದು ಮ್ಯಾಚ್ ಅಲ್ಲಿ ಒಂದು ಈ ತರ ರನ್ ಹೊಡೆದಿದೆ ಅಂತ ಒಂದು ನೆನಪಿರ್ತಿತ್ತು, ಆದ್ರೆ ಬೇಗ ಔಟ್ ಆಗೋಗ್ತಾರೆ. ಸುಮ್ನೆ ಇಲ್ದರ ವಿಕೆಟ್ ನ ಕೊಟ್ಟರು. ಅದಾದ ನಂತರ ಬಂದಿದ್ದು ಅಂದ್ರೆ KL ರಾಹುಲ್ ಅವರು. ಇವರು ಒನ್ ಹ್ಯಾಂಡ್ ಬತ್ತು ಅಂದ್ರೆ ಪಕ್ಕ ಮ್ಯಾಚ್ ನಮ್ಮ ಹತ್ರ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಏನಕ್ಕಂದ್ರೆ ಇವರು ಬಿಗ್ ಇನ್ನಿಂಗ್ಸ್ ಅಲ್ಲ, ಬಿಗ್ ಸಿಕ್ಸರ್ ಗಳು ಹೊಡೆಯಕ್ಕೆ ಎಕ್ಸ್ಪರ್ಟ್. ಅದರಲ್ಲೂ ಅಲ್ಲದೆ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ ಫಿನಿಶ್ ಮಾಡಿರೋದೆ KL ರಾಹುಲ್ ಅವರು, ನಮ್ಮ ಕನ್ನಡಿಗ KL ರಾಹುಲ್. ಅದೇ ರೀತಿ ಮ್ಯಾಚ್ ಪರ್ಫಾರ್ಮೆನ್ಸ್ ನ ರನ್ ರೇಟ್ ಯಾವಾಗ ಕೆಳಗಡೆ ಇಳಿತಿತ್ತೋ ಆ ರನ್ ರೇಟ್ ನ ಬತ್ತಿದ್ದು ಅಂದ್ರೆ KL ರಾಹುಲ್. ಅದ್ರಲ್ಲೂ ಅಲ್ಲದೆ ಅಕ್ಷರ್ ಪಟೇಲ್ ಅವರು ಹೊಡೆಯಕ್ಕೆ ಟ್ರೈ ಮಾಡ್ತಾರೆ. ಅದಾದ ನಂತರ ಕ್ಯಾಚ್ ಕೊಟ್ಟು ಔಟ್ ಆದ ನಂತರ ಮತ್ತೆ ಇವರಿಬ್ರು ಇನ್ನಿಂಗ್ಸ್ ಅಂತೂ ಮ್ಯಾಚ್ ಪರ್ಫಾರ್ಮೆನ್ಸ್ ನ ಇನ್ನಿಂಗ್ಸ್ ಕೊಡೋದು ಜಡೇಜಾ ಮತ್ತೆ KL ರಾಹುಲ್. ಏನ್ ಜಡೇಜಾ ಬಂದಿದ್ದು ಒಂದ್ ಸ್ವಲ್ಪ ಇನ್ನೇನು 12 ರನ್ 10 ರನ್ ಇತ್ತು ಆ ಟೈಮಲ್ಲಿ ಬಂದ್ರು, ಆದ್ರೂ KL ರಾಹುಲ್ ಮತ್ತೆ ಜಡೇಜಾ ಅವರು ಈ ಮ್ಯಾಚ್ ನ ವಿನ್ನಿಂಗ್ ಮಾಡಿದ್ದು. ಅದರಲ್ಲೂ ಅಲ್ಲದೆ ಚೊಚ್ಚಲ ಬಾರಿಗೆ ನಮ್ಮ KL ರಾಹುಲ್ ಅವರು ICC ಇವೆಂಟ್ ಟ್ರೋಫಿನ ಗೆದ್ದಿದ್ದು. ಒಂದು ಸ್ವಲ್ಪ ಜನಕ್ಕೆ ICC ಇವೆಂಟ್ ಮೊದಲ ಬಾರಿ ಗೆದ್ದಿದ್ರೆ ಆಲ್ರೆಡಿ 2 ಲೆಜೆಂಡರಿ ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಇವರಿಬ್ರಂತೂ ಆಲ್ರೆಡಿ ಎಲ್ಲ ICC ಇವೆಂಟ್ ಗೆದ್ದಿದ್ದಾರೆ. ಆದ್ರೆ ರೋಹಿತ್ ಶರ್ಮಾ ಒಬ್ರೆ ಇನ್ನ ODI ವರ್ಲ್ಡ್ ಕಪ್ ನ ಗೆದ್ದಿಲ್ಲ, ಅದಕ್ಕೋಸ್ಕರ ಅವರು ಇನ್ನ ರಿಟೈರ್ಮೆಂಟ್ ನ ಕೊಟ್ಟಿಲ್ಲ. ಹಾಗೆ ವಿರಾಟ್ ಕೊಹ್ಲಿ ಅವರು ಅವರ ಲೈಫ್ ಅಲ್ಲಿ ಏನು ಫಿಲ್ ಮಾಡ್ಬೇಕಾಯ್ತು ಎಲ್ಲ ಫಿಲ್ ಆಗಿದೆ. ODI ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್, ಚಾಂಪಿಯನ್ ಟ್ರೋಫಿ 2 ಸಲ, ಅದಾದ ನಂತರ WTC ಮತ್ತೆ ಇವಾಗ T20 ಮತ್ತೆ ಈ ಚಾಂಪಿಯನ್ ಟ್ರೋಫಿ. ಅದ್ದೂರಿ ಪರ್ಫಾರ್ಮೆನ್ಸ್ ಗುರು, ನಮ್ಮ ಇಂಡಿಯಾ ಬ್ಯಾಟಿಂಗ್ ಮತ್ತೆ ಬಾಲಿಂಗ್ ಇಂದ ಅದ್ದೂರಿಯಾಗಿತ್ತು. ಹೇಳ್ತಾ ಹೋದ್ರೆ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಂದ್ರೆ ರೋಹಿತ್ ಶರ್ಮಾ ಅವರು. ಅಪ್ಪ ಏನು ಡ್ರೆಸ್ಸಿಂಗ್ ರೂಮ್ ಲೆವೆಲ್ಗೆ ಇದ್ದಿದ್ದು ಅಂಕಿಂತಲ್ಲ. ಆದ್ರೂ ನ್ಯೂಜಿಲೆಂಡ್ ಒಂದು ಟಕ್ಕರ್ ಕೊಡೋ ಅಂತ ಟೀಮ್, ಬೆಂಕಿ ಪರ್ಫಾರ್ಮೆನ್ಸ್ ಅಂತೂ ಅದ್ದೂರಿಗೆ ನೀಡಿದ್ದಾರೆ. ಹಾಗೆ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಂತಹ ರೋಹಿತ್ ಶರ್ಮಾ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ನಾನು ಯಾವುದೇ ರೀತಿ ಈ ಫಾರ್ಮೆಟ್ಗೆ ರಿಟೈರ್ಮೆಂಟ್ ನ ಕೊಡಲ್ಲ ಅಂತ. ರೂಮರ್ಸ್ ಗಳು ತುಂಬಾ ಬಂದ್ಬಿಟ್ಟಿತ್ತು. ಅದರಲ್ಲದೆ BGT ಸೋತ ನಂತರ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಶಿಪ್ ಇಂದ ಇಳಿಸ್ತಾರೆ ಅಂತಾನು ಬರ್ತಿತ್ತು. ಹಾಗೆ ಇವರಿಗೆ ICC ಚಾಂಪಿಯನ್ ಟ್ರೋಫಿ ಲಾಸ್ಟ್, ಅದಾದ ನಂತರ ಅವ್ರನ್ನ ಕ್ಯಾಪ್ಟನ್ಶಿಪ್ ನ ಇಳಿಸಿ
ಬೂಮ್ರಾ ಅವ್ರಿಗೆ ಕೊಡ್ತಾರಂತ ಹೇಳ್ತಿದ್ರು. ಆದ್ರೆ ಈ ಮಾತೆಲ್ಲ ಇಲ್ವೇ ಇಲ್ಲ. ಅವರೇ ಅಫಿಷಿಯಲ್ ಸ್ಟೇಟ್ಮೆಂಟ್ ನ ಕೊಟ್ಟಿರೋದು, ನಾನು ಯಾವುದೇ ರೀತಿ ಈ ODI ಫಾರ್ಮೆಟ್ಗೆ ರಿಟೈರ್ಮೆಂಟ್ ನ ಕೊಡ್ತಾ ಇಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಹಾಗೆ ನಮ್ಗೆ ಇನ್ನೂ ಒಂದು ಶಾಕಿಂಗ್ ಆಗಿದ್ದು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಜಡೇಜಾ ಅವರು 10 ಅವರ್ಸ್, ಜಡೇಜಾ 10 ಅವರ್ಸ್ ಮುಗ್ದಾದ ನಂತರ ವಿರಾಟ್ ಕೊಹ್ಲಿ ಅವರು ಜಡೇಜಾನವರು ತಪ್ಕೋತಾರೆ. ಅವಾಗ ಟ್ರೋಲರ್ಸ್ ಗಳಂತೂ ಹೆಂಗೆ ಟ್ರೋಲ್ ಮಾಡ್ತಾರೆ, ರೂಮರ್ಸ್ ಗಳು ಬರ್ತದೆ ಅಂದ್ರೆ, ಯಾವಾಗ BGTಲಿ ಅಶ್ವಿನ್ ಅವ್ರನ್ನ ವಿರಾಟ್ ಕೊಹ್ಲಿ ಅವರು ತಪ್ಕೋತಾರೆ, ಅದಾದ ನಂತರ ಈ ಚಾಂಪಿಯನ್ ಟ್ರೋಫಿಲಿ ವಿರಾಟ್ ಕೊಹ್ಲಿ ಅವರು ಸ್ಮಿತ್ ಅವ್ರನ್ನ ತಪ್ಕೊಂಡಾಗ ಇವರೆಲ್ಲ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡೋ ಅಂತ ಸಿಚುವೇಶನ್ ಬಂದಿತ್ತು. ಅನೌನ್ಸ್ ಮಾಡಿದ್ರು. ಅದೇ ರೀತಿ ಏನಾದ್ರೂ ನಮ್ಮ ಇಂಡಿಯಾ ಚಾಂಪಿಯನ್ ಟ್ರೋಫಿನ ಗೆದ್ಬಿಟ್ರೆ ರವೀಂದ್ರ ಜಡೇಜಾ ಅವರು ರಿಟೈರ್ಮೆಂಟ್ ಕೊಡ್ತಾರ ಅಂತ ಅನ್ಕೊಂಡಿದ್ದು. ಆದ್ರೆ ಯಾವುದೇ ಲೆಜೆಂಡರಿ ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ, ಜಡೇಜಾ, ರೋಹಿತ್ ಶರ್ಮಾ ಅವರು ಈ ಫಾರ್ಮೆಟ್ಗೆ ಪಕ್ಕಾ ರಿಟೈರ್ಮೆಂಟ್ ನ ಕೊಟ್ಟಿಲ್ಲ. ಇವರು 2027 ODI ವರ್ಲ್ಡ್ ಕಪ್ ಅಂತೂ ಆಡೋದಂತೂ ಪಕ್ಕಾ. ಆ ODI ವರ್ಲ್ಡ್ ಕಪ್ ನ್ಯೂಜಿಲೆಂಡ್, ಜಿಂಬಾಬ್ವೆ ಮತ್ತೆ ಇನ್ನ 3 ಕಂಟ್ರಿಗಳು ಹೋಸ್ಟ್ ಮಾಡ್ತಾ ಇರೋದು. ನೋಡೋಣ, ಅದು ಇನ್ನ ಸುಮಾರು ವರ್ಷಗಳಿದೆ, ಇನ್ನ 2 ವರ್ಷ ಇದೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲಿವರೆಗೂ ನಮ್ಮ ಇಂಡಿಯಾ ಈ ಮೂಮೆಂಟಮ್ ನ ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ವರ್ಷ ಇರೋದು T20 ವರ್ಲ್ಡ್ ಕಪ್, ಅದರಲ್ಲದೆ ಈ ವರ್ಷ ಇರೋದು ಏಷ್ಯಾ ಕಪ್, ತುಂಬಾ ಲೀಗ್ಸ್ ಗಳಿದೆ. ಆದ್ರೆ ಮ್ಯಾಚ್ ಅದ್ದುರೆಗೈತೆ, ನೋಡೋಣ. ಅದರಲ್ಲೂ ಅಲ್ಲದೆ ಜೈಶ್ ಅವರು ಒಂದು ಮಾತನ್ನ ಹೇಳಿದ್ರು, T20 ವರ್ಲ್ಡ್ ಕಪ್ ನ ಗೆದ್ದ ನಂತರ ವಾಂಕಡೆ ಕ್ರಿಸ್ ಸ್ಟೇಡಿಯಂಗೆ ಬಂದಾಗ ನಮ್ಮ ಇಂಡಿಯಾ ಮತ್ತೆ ಚಾಂಪಿಯನ್ ಟ್ರೋಫಿನ ಗೆಲ್ತಾರೆ ಅಂತ. ಅದೇ ರೀತಿ ಇಲ್ಲೂ ಸಹ ಆಗಿದ್ದು. ಕಂಟಿನ್ಯೂಟಿಯಾಗಿ ನಮ್ಮ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ 2 ICC ಟ್ರೋಫಿಗಳು ಬಂದಿರೋದು, ಹಾಗೆ MS ಧೋನಿ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ 3 ICC ಟ್ರೋಫಿಗಳು ಬಂದಿರೋದು. ನೋಡೋಣ ಮುಂದೆ ಇನ್ಯಾರು ಈ ತರ ಬಿಗ್ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿ ಯಾರು ಈ ತರ ICC ಇವೆಂಟ್ ಅಲ್ಲಿ ಟ್ರೋಫಿನ ತರ್ತಾರೆ ಅಂತ. ಅದರಲ್ಲೂ ಅಲ್ಲದೆ ಹಾಗೆ ವಿರಾಟ್ ಕೊಹ್ಲಿ ಇರುವಂತ ಫಿಟ್ನೆಸ್ ನೋಡ್ತಾ ಬಂದ್ರೆ ಅವ್ರಿಗೆ ಇನ್ನು ಯಾವುದೇ ರೀತಿ ರಿಟೈರ್ಮೆಂಟ್ ನ ಕೊಡಲ್ಲ. ಹಾಗೆ ಜೋಶ್ ಅಂತೂ ಇನ್ನ ಹಾಗೆ ಇದೆ. ಮ್ಯಾಚ್ ಮುಗ್ದಾದ್ಮೇಲೆ ನೋಡ್ಬೇಕಾಯ್ತು, ಎಲ್ಲಾರು ಏನ್ ಕುಣಿದು ಕುಪ್ಲಿಸ್ತಿದ್ರು. ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಏನ್ ಗುರು ಡ್ಯಾನ್ಸ್ ಆಡಿದ್ದು, ಸೆಂಟ್ರಲ್ ಪಿಚ್ ಅಲ್ಲಿ ಮ್ಯಾಚ್ ಆಡ್ತಾರೆ, ವಿಕೆಟ್ ಇಟ್ಕೊಂಡು ಇಬ್ರುವೆ. ಪಿಕ್ ಆಫ್ ದಿ ಡೇ, ಆ ಮ್ಯಾಚ್ ಆಫ್ ದಿ ಡೇ. ಯಾವುದೇ ರೀತಿ ಆ ರನ್ ಹೊಡೆದ್ರಕ್ಕಿಂತ ಇವ್ರಿಬ್ರು ಕುಣಿತಾರಲ್ಲ, ಅದು ಫ್ಯಾನ್ಸ್ ಗಳಿಗೆ ಖುಷಿ ಕೊಟ್ಟಿರುವಂತ ವಿಷಯ. ಹಾಗೆ ಇಬ್ರುವೆ ವಿಕೆಟ್ ಹಿಡ್ಕೊಂಡು ಕೊಡ್ತಾರಲ್ಲ ಪೋಸು, ಅದು ದೂರಿ ಗುರಿ. ಹಾಗೆ ಇವರಿಬ್ಬರ ಫ್ರೆಂಡ್ಶಿಪ್ ಸಹ ಹೀಗೆ ಇರ್ಲಿ, ಇವರಿಬ್ಬರ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬರ್ಲಿ ಅಂತ ನನ್ನ ಆಶಯ. ನೋಡೋಣ ಮುಂದಿನ ICC ಇವೆಂಟ್ ಅಲ್ಲಿ ಇವರಿಬ್ಬರಿಂದ ಯಾವ ತರ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ. ಹಾಗೆ ಇವರಿಬ್ಬರ ಕಾಣಿಕೆ ಅಂತೂ ತುಂಬಾ ಇದೆ. ಹಾಗೆ ಇನ್ನ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.